ಡಾಕ್ಟರ್, ಲಿವರ್ ಇಶ್ಯೂಸ್ ಅಂತ ಬಂದಾಗ ನಾವು ಅನ್ಕೊಳ್ತೀವಿ ಇಟ್ ಎಫೆಕ್ಟ್ಸ್ ಓನ್ಲಿ ಅಡಲ್ಟ್ಸ್ ಅಂತ, ಬಟ್ 35% ಆಫ್ ಇಂಡಿಯನ್ ಚಿಲ್ಡ್ರನ್ ಆರ್ ಎಫೆಕ್ಟೆಡ್ ಬೈ ಫ್ಯಾಟಿ ಲಿವರ್ ಡಿಸೀಸ್. ಸೊ ವೆನ್ ಇಟ್ ಕಮ್ಸ್ ಟು ಲಿವರ್ ಹೆಲ್ತ್ ಆ್ಯಂಡ್ ಚಿಲ್ಡ್ರನ್, ವಾಟ್ ಆರ್ ಯುವರ್ ಥಾಟ್ಸ್? See, in children, the majority of the problem arises because of overeating. You see a lot of obesity nowadays, which leads to fatty liver, which leads to ಹೆಣ್ಮಕ್ಳಲ್ಲಿ PCOS ಅಂತ ಕಾಮನ್ ಪ್ರಾಬ್ಲಮ್, ಮೆಟಬಾಲಿಕ್ ಸಿಂಡ್ರೋಮ್, have abnormal lifestyle, eating junk food. So liver disorders in children, if you don't nip it in the bud, it can lead to lot of fatal disorders. It can lead to infections, it can lead to growth issues, it can lead to lifestyle issues. ಡಾಕ್ಟರ್, ಓವರ್ ಈಟಿಂಗ್ ಒಂದೇ ಕಾಸ್ ಇರಬಹುದಾ ಅಥವಾ ಕ್ಯಾನ್ ದೇರ್ ಬಿ ಅನ್ ಅದರ್ ಕಾಸ್? ಯಾಕಂದರೆ ಕೆಲವು ಮಕ್ಕಳು ತುಂಬ ಜಾಸ್ತಿ ತಿಂದೇ ಇದ್ರು ತಿನ್ನುವಂಥ ಲಿಮಿಟೆಡ್ ಕ್ವಾಂಟಿಟಿ ನ್ಯೂಟ್ರಿಷನ್ ಫಿಲ್ಡ್ ಆಗಿರೋದಿಲ್ಲ, ಜಂಕ್ ಕನ್ಸ್ಯೂಮ್ ಮಾಡ್ತಾರೆ. ಕೆಲವು ಮಕ್ಕಳಲ್ಲಿ ದೇರ್ ಆರ್ ವೇರಿಯಸ್ ಎಂಡೋಕ್ರೈನ್ ಕಾಸಸ್ ವಿಚ್ ಲೀಡ್ಸ್ ಟು ಒಬಿಸಿಟಿ ಆ್ಯಂಡ್ ಓವರ್ ಈಟಿಂಗ್, ಲೈಕ್ ಥೈರಾಯ್ಡ್ ಇಶ್ಯೂಸ್, ಪಿಟ್ಯೂಟ್ರಿ ಇಶ್ಯೂಸ್, ಗ್ರೋತ್ ಡಿಸಾರ್ಡರ್ಸ್, ಆಮೇಲೆ ಜೆನೆಟಿಕ್ ಡಿಸಾರ್ಡರ್ಸ್ ಕೆಲವರಲ್ಲಿ ಲೀಡ್ಸ್ ಟು ಒಬಿಸಿಟಿ. ಅಂಥವರು ವೆನ್ ದೇ ಮೀಟ್ ಎ ಪ್ರಾಪರ್ ಫಿಸಿಷಿಯನ್ ಆರ್ ಎಂಡೋಕ್ರಿನಾಲಜಿಸ್ಟ್, they can find out the reasons behind their obesity, not only diet, and advise suitable solutions.